ನಾವು ನಮಗೆ ಗೊತ್ತಿಲ್ಲದೇನೆ ಎಷ್ಟೋ ವಿಚಾರಗಳನ್ನು ಇಂಟೆನ್ಸ್ ಆಗಿ ಓವರ್ ಥಿಂಕ್ ಮಾಡಿ ಒಳಗೆ ಹಾಕೊಂಡ್ಬಿಟ್ಟಿರ್ತೀವಿ ಅಜ್ಞಾನ ಇದ್ದಾಗ. ಆಮೇಲೆ ರಿಯಲೈಸ್ ಆಗುತ್ತೆ, ಜ್ಞಾನ ಬಂದಮೇಲೆ ಅದರ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ, ಬಟ್ ಹಾಕ್ಕೊಂಡಿದ್ದೆಲ್ಲೂ ಹೋಗಲ್ಲ, ಅದು ತೆಗೆದುಹಾಕ್ಲೇಬೇಕು ಆಚೆಗೆ. ಆಚೆ ತೆಗೆದುಹಾಕೋ ಪ್ರೋಸೆಸ್ ಏನು? ಜ್ಞಾನ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ, ಬೆಳಕು ಜಾಸ್ತಿ ಆಗ್ತಾ ಆಗ್ತಾ ಕತ್ತಲು ಹೋದಂಗೆ ಅದೆಲ್ಲನೂ ಹಿಡಿದಿಟ್ಕೊಂಡಿರೋದೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಆದ್ರೂ ರೆಸಿಡ್ಯೂ ಎಲ್ಲೋ ಒಂಚೂರು ಇರುತ್ತೆ, ಅಲ್ಲಿ ಇಲ್ಲಿ ಆವಾಗವಾಗ ಕಾಣಿಸ್ಕೊಂಡಾಗ ಯಾಕೆ ಹಿಂಗೆ ಬರ್ತಾ ಇದೆ ಅಂದಾಗ ಮತ್ತೆ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬಾರ್ದು, ಮತ್ತೆ ಓವರ್ ಥಿಂಕಿಂಗಿಗೆ ಅದನ್ನು ಬಿಡಬಾರ್ದು. ಅಲ್ಲೇ ನ್ಯಾಕ್ ಇರೋದು. ನಾವು ಅಷ್ಟು ಇಷ್ಟು ಬಂದಾಗ ಕಳೆ ಬೇಸಮೇತ ಕಿತ್ತಾಕ್ಬಿಡ್ಬೇಕು. ಆ ಟೈಮ್ನಲ್ಲೇನೆ ಜಪ, ಧ್ಯಾನ, ಒಳ್ಳೆ ವಿಚಾರಗಳು ವರ್ಕ್ ಆಗುತ್ತೆ. ಅದನ್ನ ಬೇಸಮೇತ ಕಿತ್ತಾಕ್ಬಿಟ್ರೆ ಮತ್ತೆ ಒಳಗಡೆ ಉಳ್ಕೊಳ್ಳಲ್ಲ. ಯಾಕೆ ಬಂತು ಅಂತ ಕೇಳಿದ್ರೆ ನಾವು ಥಾಟ್ಗೆ ಶಕ್ತಿ ಕೊಡ್ತೀವಿ, ಪುನಃ ಅದು ಚಿಗುರ್ಕೊಳ್ಳುತ್ತೆ. ಆ ಚಿಗುರ್ಕೊಂಡು ಮತ್ತೆ ಎಲ್ಲ ಬೆಳ್ಕೊಳ್ಳುತ್ತೆ. ಮಳೆ ಸುರಿದ್ರೆ ಹೇಗೆ ಕಳೆ ಎಲ್ಲ ಬರುತ್ತೋ ಮೇಲ್ಮೇಲೆ ಕಟ್ ಮಾಡಿದ್ರೆ ಹಾಗೆ. ನೀವು ಮೇಲ್ಮೇಲೆ ಕೆಲವೆಲ್ಲ ಕಟ್ ಮಾಡಿರ್ತೀರಾ, ಅದು ಒಳಗಡೆ ಬೇರಿರುತ್ತೆ, ಅದು ಅವಾಗ ಚಿಗುರ್ಕೊಂಡು ಬರುತ್ತೆ. ಇವಾಗ ನಿಮಗೆ ಅದು ಇಲ್ಲ. ಯಾರು ಬೇಜಾರು ಮಾಡಿದ್ದಾರೆ ಅವ್ರು ಈ ಭೂಮಿ ಮೇಲೆ ಇರಲ್ಲ, ಆದರೂ ಒದ್ದಾಡ್ತಾ ಇರ್ತೀರಾ. ಅದು ಯಾಕೆ? ಅದನ್ನ ಏನು ಮಾಡಬೇಕು? ಚಿಗುಟ್ಬಿಟ್ಟು ಒಳಗಡೆಯಿಂದ ಬೇರೆ ಸಮೇತ ಕಿತ್ತು ಹಾಕಬೇಕು. ಇದು ನಿಮ್ಮ ಜ್ಞಾನ ಇನ್ನೂ ಇಂಟೆನ್ಸ್ ಆಗುತ್ತೆ. ಮತ್ತೆ ಆ ಜ್ಞಾನ ಉಪಯೋಗಕ್ಕೆ ಬಂದಾಗ್ಲೇನೆ ಬೆಳೆಯೋದು ಅನ್ನೋದು ಗೊತ್ತಾಗುತ್ತೆ.